ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನೆಕ್ಸ್ಟ್ ಹೈಬ್ರಿಡೈಸೇಷನ್ ಥಿಯರಿ ಅಂದರೆ ಯಾವ ರೀತಿ ಸೆಂಟ್ರಲ್ ಆಟಮ್ಗೆ ಉಳಿದಿರೋ ಅಂಥ ಆಟಮ್ಗಳು ಯಾವ ಥರ ಬೈಂಡ್ ಆಗಿ ಯಾವ ಥರ ಹೈಬ್ರಿಡೈಸೇಷನ್ ಆಗಿ ಯಾವ ಥರ ಸ್ಟ್ರಕ್ಚರ್ನ ಫಾರ್ಮ್ ಮಾಡಿರ್ತವೆ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಒನ್ ಎಸ್ ಪಿ ಆರ್ಬಿಟಲ್ ಇದ್ದರೆ ಏನಾಗುತ್ತೆ, ಲೀನಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ SP2 ಅಂದರೆ 1 S ಆರ್ಬಿಟಲ್ ಮತ್ತು 2 P ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಇದ್ದರೆ ಅದೇನಾಗುತ್ತೆ ಟ್ರೈಗೋನಲ್ ಪ್ಲೇನರ್ ಅಂತ ಕರಿತೀವಿ. ನೆಕ್ಸ್ಟ್ SP3 ಇದ್ರೆ ಏನಂತೀವಿ, ಟೆಟ್ರಾಹೆಡ್ರಲ್ ಅಂತ ಕರಿತೀವಿ. ನೆಕ್ಸ್ಟ್ SP3 ಮತ್ತು D ಆರ್ಬಿಟಲ್ ಎಲ್ಲ ಬಾಂಡಿಂಗಲ್ಲಿ ಇನ್ವಾಲ್ವ್ ಆದರೆ ಏನಾಗುತ್ತೆ, ಟ್ರೈಗೋನಲ್ ಬೈಪಿರಮಿಡಲ್ ಅಂತ ಕರಿತೀವಿ. ನೆಕ್ಸ್ಟ್ SP3 D2 ಆರ್ಬಿಟಲ್ ಇನ್ವಾಲ್ವ್ ಆದರೆ ಆಕ್ಟಾಹೆಡ್ರಲ್ ಅಥವಾ ಸ್ಕ್ವೇರ್ ಪಿರಮಿಡಲ್ ಅಂತ ಕರಿತೀವಿ. ನೆಕ್ಸ್ಟ್ DSP2 ಇದ್ರೆ ಸ್ಕ್ವೇರ್ ಪ್ಲೇನರ್, ಹಾಗೆ SP3 D3 ಇದ್ರೆ ಪೆಂಟಗೋನಲ್ ಪಿರಮಿಡಲ್ ಅಂತ ಕರಿತೀವಿ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು, ಯಾವ್ದ್ಯಾವ್ದು ಬಂದರೆ ಯಾವ್ದಾವುದು ಸ್ಟ್ರಕ್ಚರ್ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಇದರಲ್ಲಿ 1 by 1 ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಕೆಲವು ಪ್ರಾಬ್ಲಮ್ಸ್ನ ಹಾಕಿದ್ದೀನಿ. ಸೊ ಹೈಬ್ರಿಡೈಸೇಷನ್ ಥಿಯರಿ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಅದರದ್ದು ಸ್ಟ್ರಕ್ಚರ್ ಫೈಂಡ್ ಔಟ್ ಮಾಡೋದು ನೋಡೋಣ ಬನ್ನಿ. ಫಸ್ಟು ವಾಟರ್ ಮಾಲಿಕ್ಯೂಲ್ H2O ತಗೊಂಡ್ರೆ ಸೊ ಇದ್ರದ್ದು ಹೈಬ್ರಿಡೈಸೇಷನ್ ಕೇಳ್ತಾರೆ ಅಥವಾ ಸ್ಟ್ರಕ್ಚರ್ ಕೇಳ್ಬೋದು, ಎರಡಾದರೂ ಕೇಳ್ಬೋದು ಪ್ರಾಬ್ಲಮ್. ಹೈಬ್ರಿಡೈಸೇಷನ್ ಏನು, ಸ್ಟ್ರಕ್ಚರ್ ಏನು, ಒಂದು ನಿಮಗೆ ಗೊತ್ತಿರಬೇಕು. ಏನಂದರೆ ಅವರು ಕೇಳ್ತಿರೋದು VSEPR ಥಿಯರಿ ಪ್ರಕಾರನೋ ಅಥವಾ ಹೈಬ್ರಿಡೈಸೇಷನ್ ಥಿಯರಿ ಪ್ರಕಾರನೋ, ಎರಡರಲ್ಲೂ ಕೇಳ್ಬೋದು. ಅಂದರೆ VSEPR ಥಿಯರಿ ಪ್ರಕಾರ ಏನು ಶೇಪ್ ಬರುತ್ತೆ ಅಥವಾ ಹೈಬ್ರಿಡೈಸೇಷನ್ ಪ್ರಕಾರ ಏನು ಶೇಪ್ ಬರುತ್ತೆ ಅನ್ನೋದು ಎರಡು ನೀವು ಕ್ವಶನ್ಸ್ನ ನೀಟಾಗಿ ಅರ್ಥ ಮಾಡ್ಬೇಕು. ಬನ್ನಿ ಫಸ್ಟು ಇದಕ್ಕೆ VSEPR ಥಿಯರಿ ಅಪ್ಲೈ ಮಾಡಿ ಎಷ್ಟು ಲೋನ್ ಪೇರ್ ಅಥವಾ ಅನ್ಶೇಡ್ ಪೇರ್ ಎಲೆಕ್ಟ್ರಾನ್ ಇದೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಇದರಲ್ಲಿ ಸೆಂಟ್ರಲ್ ಆಟಮು ಆಕ್ಸಿಜನ್. ಸೊ ಆಕ್ಸಿಜನ್ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನು S2P4 ಅಂದರೆ ಎಷ್ಟಾಯಿತು, ಟೋಟಲ್ 6 ಎಲೆಕ್ಟ್ರಾನ್ಸ್ ಆಯಿತು. ಸೊ ಅದರಲ್ಲಿ ಏನಾಯಿತು, 2 ಎಲೆಕ್ಟ್ರಾನ್ಗಳು ಏನಾಗುತ್ತೆ ಹೈಡ್ರೋಜನ್ ಜೊತೆ ಸಿಂಗಲ್ ಬಾಂಡ್ ಫಾರ್ಮ್ ಮಾಡಿ ಏನಾಯಿತು 2 ಅನ್ಶೇರ್ಡ್ ಪೇರ್ ಅಥವಾ ಲೋನ್ ಪೇರ್ ಇದೆ. ಸೊ VSEPR ಥಿಯರಿ ಅಪ್ಲೈ ಮಾಡಿದ್ರೆ ಏನಾಯಿತು, 2 ಬಾಂಡ್ ಪೇರ್ ಇದೆ, 2 ಲೋನ್ ಪೇರ್ ಇದೆ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಹೈಬ್ರಿಡೈಸೇಷನ್ ಬನ್ನಿ. ಸೊ ಆಕ್ಸಿಜನ್ ಎಷ್ಟು S2P4 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆರ್ಬಿಟಲ್ ಬರ್ಕೊಳ್ಳೋದಾದರೆ ಏನಾಯ್ತು, ಎಸ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆ, P ಲಿ 1. ಫಸ್ಟ್ ಯಾವ ಥರ ಫಿಲ್ ಮಾಡಬೇಕು ನಿಮಗೆ ಗೊತ್ತಿದೆ ಆಲ್ರೆಡಿ. ಫಸ್ಟು ಹಾಫ್ ಫಿಲ್ ಮಾಡಬೇಕು, ಆಮೇಲೆ ಕಂಪ್ಲೀಟ್ಲಿ ಫಿಲ್. ಸೊ ಓಕೆ, ನೆಕ್ಸ್ಟ್ ಇದು ಎಸ್, ಇದು P ಆರ್ಬಿಟಲು. ನೆಕ್ಸ್ಟ್ ಏನಿದೆ, ಇದು ಅನ್ಶೇರ್ಡ್ ಪೇರ್. ಆಲ್ರೆಡಿ ನಿಮಗೆ ಗೊತ್ತಿರಬೇಕು 2 ಅನ್ಶೇರ್ಡ್ ಪೇರ್ ಇದೆ ಅಂತ. ಸೊ ಇದು ಕೂಡ ಲೋನ್ ಪೇರ್, ಇದು ಲೋನ್ ಪೇರ್, ಯಾವುದೇ ರೀತಿ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಲ್ಲ. ಸೊ ರಿಮೈನಿಂಗ್ ಏನು ಸಿಂಗಲ್ ಎಲೆಕ್ಟ್ರಾನ್ ಇದೆ ಏನಾಗುತ್ತೆ, ಅವೆರಡು ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮ್ ಮಾಡಿಕೊಂಡು ಏನಾಗುತ್ತೆ ನಿಮಗೆ, ಸೊ ಏನು ಮಾಡುತ್ತೆ, ಬಾಂಡಿಂಗ್ ಫಾರ್ಮ್ ಆಗಿ ಒಂದು ಸ್ಟ್ರಕ್ಚರ್ನ ಕೊಡುತ್ತೆ. ಅದು ಯಾವ ಸ್ಟ್ರಕ್ಚರ್ ಅಂದರೆ SP3 ಸ್ಟ್ರಕ್ಚರ್. SP3 ಬಾಂಡ್ ಫಾರ್ಮ್ ಆಗಿ ಏನಾಯಿತು, SP3 ಇದ್ದರೆ ಯಾವುದು ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಸೊ ವಾಟರ್ ಮಾಲಿಕ್ಯೂಲ್ದು ಏನು ಹೈಬ್ರಿಡೈಸೇಷನ್ ಥಿಯರಿ ಪ್ರಕಾರ ಸ್ಟ್ರಕ್ಚರು ಟೆಟ್ರಾಹೆಡ್ರಲ್. ಅದೇ ರೀತಿ ನೀವು VSEPR ಥಿಯರಿ ಪ್ರಕಾರ ಹೋದರೆ ಶೇಪ್ ಏನಂತ ಹೇಳಬೇಕು, ಬೆಂಟ್ ಅಥವಾ ಆ್ಯಂಗುಲರ್ ಶೇಪ್ ಅಂತ ಹೇಳಬೇಕು. ಕನ್ಫ್ಯೂಸ್ ಮಾಡ್ಕೊಬೇಡಿ. ಎಕ್ಸಾಮಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ಏನು ಮಾಡ್ತಾರೆ, ಇದರಲ್ಲೇ ಕನ್ಫ್ಯೂಸ್ ಮಾಡ್ಕೊತಾರೆ. ಅವ್ರು ಏನು ಮಾಡಿರ್ತಾರೆ, VSEPR ಥಿಯರಿ ಕೇಳಿರ್ತಾರೆ, ನೀವೇನು ಮಾಡ್ತೀರಾ ಹೈಬ್ರಿಡೈಸೇಷನ್ ಹಾಕಿ ಟೆಟ್ರಾಹೆಡ್ರಲ್ ಅಂತ ತಪ್ಪು ಹಾಕಿರ್ತೀರ, ಓಕೆನಾ. ಅಥವಾ ಅವರು ಹೈಬ್ರಿಡೈಸೇಷನ್ ಕೇಳಿದ್ರೆ ನೀವೇನು ಮಾಡ್ತೀರಾ VSEPR ಥಿಯರಿದು ಅಪ್ಲೈ ಮಾಡ್ತೀರಾ. ಸೊ ಹಿಂಗೆ ಕನ್ಫ್ಯೂಸ್ ಮಾಡ್ಕೊಬೇಡಿ, ಯಾವ್ದು ಕೇಳಿರ್ತಾರೆ ಅಂತ ಪಕ್ಕ ನಿಮಗೆ ಗೊತ್ತಿರಬೇಕು. ಇದು ಸ್ಟ್ರಕ್ಚರ್ ಆಗಿ. ಸೆಕೆಂಡ್ ಪ್ರಾಬ್ಲಮ್ಮು ಏನು, I3+. ಈ 3 ಐಲಿ ಅಥವಾ 3 ಐಲಿ ಏನಾಗುತ್ತೆ, ಒಂದನ್ನು ಸೆಂಟ್ರಲ್ ಆಟಮ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಸೊ ಐದು ಏನು ಎಲೆಕ್ಟ್ರಾನಿಕ್ ವೇಲೆನ್ಸ್ ಎಲೆಕ್ಟ್ರಾನು S2P5 ಅಂದರೆ 7 ಎಲೆಕ್ಟ್ರಾನ್, ಓಕೆನಾ. ಸೊ ಇಲ್ಲೇನಾಗಿದೆ 7 ಎಲೆಕ್ಟ್ರಾನ್, ಓಕೆ 7 ತಗೊಳ್ಳಿ. 1 2 3 4 5 6, ಓಕೆನಾ. 6 ಎಲೆಕ್ಟ್ರಾನ್ ಪ್ಲಸ್ 7. ಸೊ ಬಟ್ ಏನು ಮಾಡಿದ್ದಾರೆ, ಇಲ್ಲಿ ಪ್ಲಸ್ ಚಾರ್ಜ್ ಇದೆ ಅಂದರೆ 1 ಎಲೆಕ್ಟ್ರಾನ್ ನಾವೇನು ಮಾಡಬೇಕು, ರಿಮೂವ್ ಮಾಡಬೇಕು. ಎಷ್ಟಾಯಿತು, 6 ಆಯಿತು. ಅದರಲ್ಲಿ 6ಅಲ್ಲಿ ಏನಾಯಿತು, 3 ಐಲಿ 1 ಐ ತೊಗೊಂಡಿದ್ದೀವಿ ಆಲ್ರೆಡಿ. ಇನ್ನು 2 ಐ ಜೊತೆ ಏನಾಗುತ್ತೆ ಸಿಂಗಲ್ ಬಾಂಡ್ ಫಾರ್ಮ್ ಮಾಡಿ ಏನಾಗುತ್ತೆ 2 ಲೋನ್ ಪೇರ್ ಮತ್ತು 2 ಬಾಂಡ್ ಪೇರ್ ಉಳಿತು. ಸೊ VSEPR ಥಿಯರಿ ಪ್ರಕಾರ ಹೋದರೆ ಏನಾಗುತ್ತೆ, 2 ಬಾಂಡ್ ಪೇರ್ ಪ್ಲಸ್ 2 ಲೋನ್ ಪೇರ್ ಇದ್ದರೆ ಏನಾಯಿತು, ಬೆಂಡ್ ಸ್ಟ್ರಕ್ಚರ್ ಆಯಿತು.
ಈ ಬಿ ಎಸ್ ಪೇರ್ ಥಿಯರಿ ಅಪ್ಲೈ ಮಾಡಿದ್ರೆ ಏನಾಯಿತು ಗೊತ್ತಾಯಿತು, ನಮಗೆ ಇಲ್ಲಿ 2 ಬಾಂಡ್ ಪೇರ್ ಇದೆ, 2 ಲೋನ್ ಪೇರ್ ಇದೆ. ಸೊ ನೆಕ್ಸ್ಟ್ ಬನ್ನಿ ಹೈಬ್ರಿಡೈಸೇಷನ್ಗೆ. ಏನಾಯಿತು, ಹೈಬ್ರಿಡೈಸೇಷನಲ್ಲಿ ಯಾವ ಥರ ಮಾಡ್ತೀರಾ? ಸೊ ಅದರ ಎಲೆಕ್ಟ್ರಾನಿಕ್ ಕನ್ಫಿಗ್ರೇಷನ್ನು S2p5 ಎಸ್ ಆರ್ಬಿಟಲ್ಲು. ಸೊ ಇದು ಪಿ ಆರ್ಬಿಟಲ್ಲು. ಏನಾಯಿತು, ಎಸ್ ಆರ್ಬಿಟಲ್ಲಿ 2 ಎಲೆಕ್ಟ್ರಾನ್, ಪಿ ಆರ್ಬಿಟಲ್ 1 2 3 4 5 ಇದೆ. ಓಕೆನಾ, 5 ಇದೆ. 5 ನಾವೇನು ಮಾಡಬೇಕು, ಪ್ಲಸ್ ಚಾರ್ಜ್ ಇರೋದ್ರಿಂದ 1 ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು. ಸೊ ಏನಾಯಿತು, S2p4 ಆಯಿತು. ಸೊ ಬಿ ಎಸ್ ಪಿ ಆರ್ ಥಿಯರಿಯಲ್ಲಿ ನೋಡಿದ್ರೆ ಏನಾಯಿತು, 2 ಅನ್ಶೇರ್ಡ್ ಪೇರ್ ಇದೆ. ಅದೇ ಈ 2 ಅನ್ಶೇರ್ಡ್ ಪೇರ್ ಅಥವಾ ಲೋನ್ ಪೇರ್. ಸೊ ಇನ್ ರಿಮೈನಿಂಗ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಜೊತೆ ಏನಾಗುತ್ತೆ, ಉಳಿದಿರೋಂಥ 2 ಅಯೋಡಿನ್ಗಳು ಬಾಂಡ್ ಮಾಡಿ ಏನು ಮಾಡುತ್ತೆ, sp3 ಹೈಬ್ರಿಡೈಸೇಷನ್ ಆಗುತ್ತೆ. sp3 ಹೈಬ್ರಿಡೈಸೇಷನ್ ಇದ್ದರೆ ಟೆಟ್ರಾ ಹೆಡ್ರಲ್. ಓಕೆ, ಥರ್ಡ್ ಕ್ವಶನ್ನು ಏನು, I5 ಮೈನಸ್. ಆಲ್ರೆಡಿ ನಿಮಗೆ ಗೊತ್ತು S2p5, ಬಟ್ ಏನಾಗಿದೆ ಇಲ್ಲಿ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ. ಅಂದರೆ ಇಲ್ಲೇನಾಯಿತು 6 ಆಯಿತು. ಅಂದರೆ ಐಡಿಂದು 1 2 3 4 5 6 7 ಇರಬೇಕಿತ್ತು, ಬಟ್ 1 ಎಲೆಕ್ಟ್ರಾನ್ ಜಾಸ್ತಿ ಇರೋದ್ರಿಂದ 8 ಕನ್ಸಿಡರ್ ಮಾಡ್ತಾರೆ. 8ಅಲ್ಲಿ ಈ 5 ಐಲಿ ಏನಾಗುತ್ತೆ, ಆಲ್ರೆಡಿ 1 ಐನ ನಾವು ಸೆಂಟ್ರಲ್ ಆಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ರಿಮೈನಿಂಗ್ 4ನ ನಾವೇನು ಮಾಡಿದ್ದೀವಿ, ಬಾಂಡಿಂಗ್ ಮಾಡ್ತೀವಿ. 1 ಐ 2 ಐ 3 ಐ 4 ಐ. ಅಂದರೆ 4 ಐಗಳು ಇನ್ ಸೆಂಟ್ರಲ್ ಐ ಆಟಮ್ ಜೊತೆ ಏನಾಯಿತು, 4 ಬಾಂಡ್ ಆಯಿತು. ಸೊ ಇದರಲ್ಲಿ ನಿಮಗೆ ಉಳಿದಿದ್ದು 2 ಲೋನ್ ಪೇರ್ ಉಳಿತು. ಸೊ ಬಿ ಎಸ್ ಪಿ ಆರ್ ಥಿಯರಿ ಪ್ರಕಾರ ಹೋದರೆ ಇದರದ್ದು ಶೇಪ್ ಏನಾಯಿತು, 4 ಬಾಂಡ್ ಪೇರ್ ಮತ್ತು 2 ಅನ್ಶೇರ್ಡ್ ಪೇರ್ ಇದ್ದರೆ ಸ್ಕ್ವೇರ್ ಏನಾ ಸ್ಟ್ರಕ್ಚರ್ ಆಯಿತು. ಓಕೆನಾ. ಹೈಬ್ರಿಡೈಸೇಷನಿಗೆ ಬಂದರೆ 5 ಎಷ್ಟು, S2p5. ಓಕೆನಾ, S2p5. ಬಟ್ ಏನಾಗಿದೆ, 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ. ಏನು ಮಾಡ್ತಾರೆ, ಇದನ್ನು p6 ಆಗಿ, ಅಂದರೆ S2p6 ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಅದ್ರದ್ದು ಆರ್ಬಿಟಲ್ ಬರೆಯೋದಾದರೆ ಎಸ್ ಅಲ್ಲಿ 2 ಎಲೆಕ್ಟ್ರಾನ್, ಇಲ್ಲಿ ಫಸ್ಟ್ ಆಫ್ ಫಿಲ್ ಮಾಡ್ತಾರೆ, 6 ಎಲೆಕ್ಟ್ರಾನ್ ಇದೆ. ಓಕೆ, ಬಟ್ ನೆಕ್ಸ್ಟ್ ಏನಾಯಿತು, ಬಟ್ ವಿ ಎಸ್ ಪಿ ಆರ್ ಥಿಯರಿ ಏನಂತ ಹೇಳ್ತಾ ಇದೆ ಅಂದರೆ ಓನ್ಲಿ 2 ಅನ್ಶೇರ್ಡ್ ಪೇರ್ ಎಲೆಕ್ಟ್ರಾನ್ ಇದೆ. ಬಟ್ ಇಲ್ಲೇನಾಗಿದೆ, 3 ಎಷ್ಟಿದೆ, 4 ಇದೆ. ನಾವು ಅದಕ್ಕೇನು ಮಾಡಬೇಕು, 2ನ ಮಾತ್ರ ಇಟ್ಕೊಂಡು ಇನ್ನು 2ನ ನೆಕ್ಸ್ಟ್ ಹೈಯರ್ ಎನರ್ಜಿ ಆರ್ಬಿಟಲ್ಗೆ ಏನು ಮಾಡಬೇಕು, ಎಕ್ಸೈಟ್ ಮಾಡಬೇಕು. ಅಂದರೆ ಆಯಿತು, ಇದು ಎಸ್ ಆರ್ಬಿಟಲ್, ಇದು ಪಿ ಆರ್ಬಿಟಲ್. ಸೊ ಇದು 2 ಎಲೆಕ್ಟ್ರಾನ್. ಇನ್ ರಿಮೈನಿಂಗ್ ಪೇರ್ ಆಗಿದೆಯಲ್ಲ, ಇದನ್ನೇ ಏನು ಮಾಡಬೇಕು, ಫರ್ದರ್ ಹೈಯರ್ ಎನರ್ಜಿ ಆರ್ಬಿಟಲ್ ಅಂದರೆ ಯಾವುದು, ಡಿ ಆರ್ಬಿಟಲ್. ಡಿ ಆರ್ಬಿಟಲ್ಗೆ ನೆಕ್ಸ್ಟ್ ನಾವೇನು ಮಾಡಬೇಕು, ರಿಮೈನಿಂಗ್ 2 ಎಲೆಕ್ಟ್ರಾನ್ ಹಂಗೆ ಇಟ್ಕೊಂಡು ರಿಮೈನಿಂಗ್ 2 ಎಲೆಕ್ಟ್ರಾನ್ಸ್ನ ಇಲ್ಲಿಗೆ ಎಕ್ಸೈಟ್ ಮಾಡಬೇಕು. ಓಕೆನಾ. ಬಿಕಾಸ್ ಯಾಕಂದರೆ ವಿ ಎಸ್ ಪಿ ಆರ್ ಥಿಯರಿ ಹೇಳ್ತಾ ಇದೆ ಓನ್ಲಿ 2 ಅನ್ಶೇರ್ಡ್ ಪೇರ್ ಅಥವಾ ಲೋನ್ ಪೇರ್ ಇದೆ ಅಂತ. ನೆಕ್ಸ್ಟ್ ಏನಾಯಿತು, ಇದು ಅನ್ಶೇರ್ಡ್ ಪೇರ್ ಆಯಿತು. ಇಲ್ಲೇನಾಗುತ್ತೆ, 2 ಅಯೋಡಿನ್ ಮತ್ತು ಇಲ್ಲಿ 2 ಅಯೋಡಿನ್ ಏನಾಗುತ್ತೆ, ಬಾಂಡ್ ಆಗಿ sp3d2. ಅಂದರೆ sp3 ಅಂದರೆ ಪಿ ಆರ್ಬಿಟಲ್ ಇಲ್ಲಿ 3 ಇನ್ವಾಲ್ವ್ ಆಗಿದೆ. ಡಿಲಿ 5 ಆರ್ಬಿಟಲ್ ಏನಾಗಿದೆ, ಓನ್ಲಿ 2 ಆರ್ಬಿಟಲ್ ಇನ್ವಾಲ್ವ್ ಏನಾಯಿತು, sp3d2. sp3d2 ಇದ್ರೇನು, ಆಕ್ಟಾ ಹೆಡ್ರಲ್ ಸ್ಟ್ರಕ್ಚರ್. ಸೊ ಈಗ ಗೊತ್ತಾಯ್ತಲ್ವಾ, ಯಾವ ರೀತಿ ಇದ್ದಾಗ ನೀವು ಅನ್ಶೇರ್ಡ್ ಪೇರ್ನ ಇಟ್ಕೋಬೇಕು, ಯಾವ ರೀತಿ ಇದ್ದಾಗ ಅನ್ಶೇರ್ಡ್ ಪೇರ್ನ ನೀವು ನೆಕ್ಸ್ಟ್ ಹೈಯರ್ ಎನರ್ಜಿ ಆರ್ಬಿಟಲ್ಗೆ ಎಕ್ಸೈಟ್ ಮಾಡಬೇಕು ಅಂತ ಗೊತ್ತಾಯ್ತಾ. ಸೊ ಇದು ಅಕಾರ್ಡಿಂಗ್ ಟು ವಿ ಎಸ್ ಪಿ ಆರ್ ಥಿಯರಿ ಹೋದರೆ I5 ಮೈನಸ್ದು ಏನಾಗುತ್ತೆ, ಶೇಪು ಸ್ಕ್ವೇರ್ ಪ್ಲೇನ್ ಆಗುತ್ತೆ. ಅಕಾರ್ಡಿಂಗ್ ಟು ಹೈಬ್ರಿಡೈಸೇಷನ್ ಥಿಯರಿ ಬಂದರೆ I5 ಮೈನಸ್ದು ಏನಾಗುತ್ತೆ, ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಆಗುತ್ತೆ. ನೆಕ್ಸ್ಟ್ ಬಂದರೆ ಫೋರ್ತ್ ಕ್ವಶನ್ ಏನು, HCF4. ಫಸ್ಟ್ ನಾವು ವಿ ಎಸ್ ಪಿ ಆರ್ ಥಿಯರಿ ಅಪ್ಲೈ ಮಾಡೋಣ. ಝೆನಾನ್ ಎಷ್ಟು, S2p6 ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್. ಓಕೆ, ಸೊ ಎಷ್ಟಾಯಿತು, 8 ಎಲೆಕ್ಟ್ರಾನ್, 1 2 3 4 5 6 7 8. ಸೊ 8ಅಲ್ಲಿ ಏನಾಗಿದೆ, 4 ಫ್ಲೋರಿನ್ ಜೊತೆ 4 ಎಲೆಕ್ಟ್ರಾನ್ ಏನಾಗುತ್ತೆ, ಬಾಂಡ್ ಫಾರ್ಮ್ ಮಾಡುತ್ತೆ. ಏನಾಯಿತು, 2 ಅನ್ಶೇರ್ಡ್ ಪೇರ್ ಉಳಿತು. ಸೊ 4 ಬಾಂಡ್ ಪೇರ್, 2 ಅನ್ಶೇರ್ಡ್ ಪೇರ್ ಇದ್ದರೆ ಏನಾಯಿತು, ಅಕಾರ್ಡಿಂಗ್ ಟು ಎಸ್ ಪೇರ್ ಥಿಯರಿ
ಸ್ಕ್ವೇರ್ ಪ್ಲೇನಾರ್ ಶೇಪ್ ಬಂತು. ಓಕೆ, ನೆಕ್ಸ್ಟ್ ಹೈಬ್ರಿಡೈಸೇಷನ್ ಥಿಯರಿಗೆ ಬಂದರೆ S2P6 ಅಲ್ವಾ? ಕರೆಕ್ಟ್. ಆರ್ಬಿಟಲ್ನ ಯಾವ ರೀತಿ ಬರ್ತಿದ್ದಾರೆ, ಈ ಥರ ಬರ್ಕೋತೀರಾ. S2P ಫಸ್ಟ್ ಹಾಫ್ ಫೀಲ್ಡ್, ಆಮೇಲೆ ಕಂಪ್ಲೀಟ್ಲಿ ಫಿಲ್ ಮಾಡ್ತಾರೆ. ಸೊ S2P6. ಬಟ್ VSPR ಥಿಯರಿ ಏನು ಹೇಳ್ತಾ ಇದೆ, ಓನ್ಲಿ 2 ಲೋನ್ ಪೇರ್ ಇದೆ ಅಂತ. ಅಂದರೆ ಅದು ಯಾವುದು, ಇದು 2 ಲೋನ್ ಪೇರ್. ಇನ್ನೇನಾಯಿತು, ರಿಮೈನಿಂಗ್ 2 ಇರೋದನ್ನ ನಾವೇನು ಮಾಡಬೇಕು, ಹೈಯರ್ ಎನರ್ಜಿ ಆರ್ಬಿಟಲ್ಗೆ ಎಕ್ಸೈಟ್ ಮಾಡಬೇಕು. ಸೊ ಯಾವುದು, ಇದು 2 ಲೋನ್ ಪೇರ್ ಇದೆ. ಯಾವುದು VSPR ಥಿಯರಿ ಹೇಳ್ತಾ ಇದೆ, ಆ 2 ಲೋನ್ ಪೇರು 1 2 3 4 5. ಸೊ D ಆರ್ಬಿಟಲ್, P ಆರ್ಬಿಟಲ್, ಎಸ್. ನೆಕ್ಸ್ಟ್ ರಿಮೈನಿಂಗ್ 2 ಏನು ಮಾಡ್ತೀವಿ, D ಆರ್ಬಿಟಲ್ಗೆ ಎಕ್ಸೈಟ್ ಮಾಡ್ತಾ ಇದ್ದೀವಿ. ಸೊ ಏನಾಯಿತು, ಇದು 2 ಲೋನ್ ಪೇರ್. ಸೊ ಏನಾಯಿತು, ಸೊ ಈ 4 ಅನ್ಪೇರ್ಡ್ ಆರ್ಬಿಟಲ್ ಜೊತೆ 4 ಫ್ಲೋರಿನ್ಗಳು ಏನಾಗುತ್ತೆ, ಬಾಂಡ್ ಫಾರ್ಮ್ ಮಾಡಾಗಿ sp3d2 ಅಂದರೆ ಆಕ್ಟಾಹೆಡ್ರಲ್ ಸ್ಟ್ರಕ್ಚರು ಫಾರ್ಮ್ ಆಯಿತು. ಅಕಾರ್ಡಿಂಗ್ ಟು VSPR ಥಿಯರಿ ಸ್ಕ್ವೇರ್ ಪ್ಲೇನಾರು, ಅಕಾರ್ಡಿಂಗ್ ಟು ಹೈಬ್ರಿಡೈಸೇಷನ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಆಯಿತು. ಸೊ ಆಲ್ರೆಡಿ 4 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಇನ್ನು 6 ಪ್ರಾಬ್ಲಮ್ ನೀವು ವರ್ಕೌಟ್ ತಗೊಳ್ಳಿ. ಸೊ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿ, ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಆನ್ಸರ್ನ ತಿಳ್ಕೊಬೋದು. 2020 ಡಿಸೆಂಬರಲ್ಲಿ ಏನು ಮಾಡಿದ್ದಾರೆ, ಈ ಪ್ರಾಬ್ಲಮ್ ಕೇಳಿದ್ದಾರೆ. VSPR ಥಿಯರಿ ಅಪ್ಲೈ ಮಾಡಿಕೊಂಡು ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು. ಏನು, ಫಸ್ಟು xenon O4 ಕೇಳಿದ್ದಾರೆ. ಸೊ xenonದು ನಿಮಗೆ ಗೊತ್ತು, ಏನು S2P6. ಸೊ S2P6 xenonದು ಅಂದರೆ 8 ಎಲೆಕ್ಟ್ರಾನ್ಸ್, 1 2 3 4 5 6 7 8. ಸೊ ಅದರಲ್ಲಿ ಏನಾಯಿತು, ಆಕ್ಸಿಜನ್ ಅಂದರೆ 2 ಬಾಂಡು. ಓಕೆನಾ, ಒಂದು ಆಕ್ಸಿಜನ್. ಸೊ ಇದು ಡಬಲ್ ಬಾಂಡ್ನ ಸಿಂಗಲ್ ಬಾಂಡ್ ಅಂತ ಕನ್ಸಿಡರ್ ಮಾಡಿದ್ರೆ 4 ಬಾಂಡ್ ಪೇರ್ ಅಲಾನ್ ಅಂತ ಏನಾದರೂ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಆಯಿತು. 4 ಬಾಂಡ್ ಪೇರ್ ಅಲಾನ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ನೆಕ್ಸ್ಟ್ BrF4 ಮೈನಸ್ ಬಂದರೆ ಬ್ರೋಮಿನ್ ಎಷ್ಟು, S2P5 ಅಂದರೆ 7 ಆಯಿತು. 1 ಮೋರ್ ಎಲೆಕ್ಟ್ರಾನ್ ಜಾಸ್ತಿ ಇದೆ, ಯಾಕಂದರೆ ಮೈನಸ್ ಚಾರ್ಜ್ ಕೊಟ್ಟಿದ್ದಾರೆ, ಹಾಗಾಗಿ 6 ಆಯಿತು ಬ್ರೋಮಿಂದು. ಸೊ ಎಷ್ಟಾಯಿತು, 1 2 3 4 5 6 7 8. ಅದರಲ್ಲಿ ಏನಾಯಿತು, 4 ಫ್ಲೋರಿನು ಬಾಂಡ್ ಮಾಡ್ಕೋತಾರೆ, ಸಿಂಗಲ್ ಬಾಂಡು. ಏನಾಯಿತು, 2 ಅನ್ಶೇಡ್ ಪೇರ್. ಸೊ 4 ಬಾಂಡ್ ಪೇರ್ ಆ್ಯಂಡ್ 2 ಅನ್ಶೇಡ್ ಪೇರ್ ಇದ್ರೆ ಏನಾಯಿತು, ಸ್ಕ್ವೇರ್ ಪ್ಲೇನಾರ್ ಸ್ಟ್ರಕ್ಚರ್ ಆಯಿತು. ನೆಕ್ಸ್ಟ್ ಏನು, SeCl ಸೆಲೆನಿಯಂ ತಗೊಂಡ್ರೆ, ಸೊ ಅದು ಯಾವ ರೋಲ್ ಬರುತ್ತೆ, ಆಕ್ಸಿಜನ್ ರೋಲ್ ಬರುತ್ತೆ. ಏನಾಯಿತು, ಆಕ್ಸಿಜನ್ ಅಂದರೆ ಎಷ್ಟಾಯಿತು, S2P4. ಸೊ ಎಷ್ಟಾಯಿತು, ಸೊ ಟೋಟಲ್ 6 ಎಲೆಕ್ಟ್ರಾನ್ಸ್ ಆಯಿತು, 1 2 3 4 5 6. ಸೊ ಅದರಲ್ಲಿ ಏನಾಯಿತು, 4 ಕ್ಲೋರಿನ್ಗಳು 4 ಬಾಂಡ್ ಫಾರ್ಮ್ ಮಾಡುತ್ತೆ. ಸೊ ಏನಾಯಿತು, 4 ಬಾಂಡ್ ಪೇರ್ ಆ್ಯಂಡ್ ಮತ್ತು 1 ಲೋನ್ ಪೇರ್. ಸೊ ಇದನ್ನು ನಾವೇನಂತ ಹೇಳಿದ್ದೀವಿ, ಕೆ ಶೇಪ್. ಓಕೆನಾ, ಕೆ ಶೇಪ್ ಅಥವಾ ಸೀಸಾ ಶೇಪ್. ಯಾವ ಥರ, ಈ ಥರ ಇದು. ಸೊ ಈ ಲೋನ್ ಪೇರ್ ಇಲ್ಲ ಅಂದರೆ ಏನಾಯಿತು, 4 ಬಾಂಡ್ ಪೇರ್ ಅಲಾನ್ ಆದರೆ ಏನಾಯಿತು, ಟೆಟ್ರಾಹೆಡ್ರಲ್ ಶೇಪ್ ಆಯಿತು. ಬಟ್ ಏನಾಗಿದೆ, ಈ 1 ಲೋನ್ ಪೇರು ಅಥವಾ ಬಾಂಡ್ ಪೇರ್ ಏನಾಗಿದೆ, ಈ ಟೆಟ್ರಾಹೆಡ್ರಲ್ನ ಡಿಸ್ಟಾರ್ಟ್ ಮಾಡಿದೆ. ಕರೆಕ್ಟಾ, ಇದೇನಾದರೂ ಇಲ್ಲ ಅಂದಿದ್ರೆ ಏನಾಯಿತು, ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಬರ್ತಿತ್ತು. ಬಟ್ ಈ ಲೋನ್ ಪೇರ್ ಎಲ್ಲ ಇರೋದ್ರಿಂದ ಏನಾಯಿತು, ಈ ಟೆಟ್ರಾಹೆಡ್ರಲ್ ಡಿಸ್ಟಾರ್ಟೆಡ್ ಆಗಿರೋದ್ರಿಂದ ನಾವು ಈ ಸೀಸಾ ಶೇಪ್ ಅಥವಾ ಕೆ ಶೇಪ್ನ ನಾವೇನಂತ ಕರಿಬೋದು, ಡಿಸ್ಟಾರ್ಟೆಡ್ ಟೆಟ್ರಾಹೆಡ್ರಲ್ ಅಂತಲೂ ಕರಿಬೋದು. ಸೊ ಏನಾಯಿತು, ಡಿಸ್ಟಾರ್ಟೆಡ್ TD. ಸೊ ನೋಡಿ, ಫಸ್ಟ್ ಒನ್ xenonಗೆ ಎಗೆ ಏನಂತ ಇರಬೇಕು, ಟೆಟ್ರಾಹೆಡ್ರಲ್ ಅಂದರೆ ಎಗೆ ಸೆಕೆಂಡ್ ಒನ್ ಇರ್ಬೋದು. ಯಾವುದಿದೆ, ಎಗೆ ಸೆಕೆಂಡ್ ಒನ್. ಸೊ ಎಗೆ ಸೆಕೆಂಡ್ ಒನ್ ಆಪ್ಷನ್ ಎ ಇದೆ, ಎಗೆ ಸೆಕೆಂಡ್ ಒನ್ ಆಪ್ಷನ್ ಸಿ ಇದೆ. ಅಂದರೆ ಡಿ ಮತ್ತು ಬಿನ ಎಲಿಮಿನೇಟ್ ಮಾಡ್ತೀವಿ. ನಮ್ಗೆ ಉಳಿದಿರೋದು ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ನೆಕ್ಸ್ಟ್ BrF4 ಮೈನಸ್. BrF4 ಮೈನಸ್ಗೆ ಏನಾಯಿತು, ಸ್ಕ್ವೇರ್ ಪ್ಲೇನರ್ ಅಂದರೆ ಆಪ್ಷನ್ 1 ಯಾವುದಿದೆ. ಸೊ ಇದರಲ್ಲಿ ಬಿಗೆ ಏನೋ ಥರ್ಡ್ ಆಪ್ಷನ್ ಇದೆ, ಅಂದರೆ ಬಿಗೆ ಥರ್ಡ್ ಆಪ್ಷನ್ ಡಿಸ್ಟಾರ್ಟೆಡ್ ಟೆಟ್ರಾಹೆಡ್ರಲ್ ಅಂತ ಹೇಳ್ತಾರೆ. ಬಟ್ ಡಿಸ್ಟಾರ್ಟೆಡ್ ಟೆಟ್ರಾಹೆಡ್ರಲ್ ಬರೋದು ಯಾವುದು, SeCl4 ಅಂದರೆ ಆಪ್ಷನ್ ಸಿ ರೈಟ್. ಸೊ ಈ ರೀತಿ ನಿಮಗೆ ಎಕ್ಸಾಮ್ಸಲ್ಲಿ
ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ಯಾವ ಥರ ಡಿಫ್ರೆಂಟಾಗಿ ಕೇಳ್ತಾರೆ ಅಂದರೆ ಏನಂದರೆ ಒಂದು 4 ಸ್ಟ್ರಕ್ಚರ್ ಕೊಟ್ಬಿಟ್ಟು ಯಾವ್ದು ಎರಡು ಐಸೋಲೋಬಲ್ ಅಂದರೆ ಡಿಫ್ರೆಂಟ್ ಶೇಪ್ ಬರ್ಬೋದು ಅಥವಾ ಡಿಫ್ರೆಂಟ್ ಸ್ಟ್ರಕ್ಚರ್ ಬರ್ಬೋದು ಅಥವಾ ಡಿಫ್ರೆಂಟ್ ಬಾಂಡ್ ಪೇರ್ ಕೇಳ್ಬೋದು, ಲೋನ್ ಪೇರ್ ಮೇಲೆ ಕೇಳ್ಬೋದು ಅಥವಾ ಸೇಮ್. ಐಸೋಲಬಲ್ ಅಂದರೆ ಸೇಮ್ ಒಟ್ಟಲ್ಲಿ ಯಾವ ಎರಡು ಮಾಲಿಕ್ಯೂಲ್ಗಳಿರ್ತಾರೆ ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ ಅದರದ್ದು ಶೇಪ್ ಅಥವಾ ಹೈಬ್ರಿಡೈಸೇಷನ್ ಆಗ್ಬೋದು, ಬಾಂಡ್ ಪೇರ್ ಆಗ್ಬೋದು, ಲೋನ್ ಪೇರ್ ಆಗ್ಬೋದು, ಅವೆಲ್ಲ ಸಿಮಿಲರ್ ಇರುತ್ತೆ. ಅದನ್ನು ನಾವು ಐಸೋಲಬಲ್ ಅಂತಲೂ ಕರೀತಾರೆ. ಫಾರ್ ಎಕ್ಸಾಂಪಲ್ ಸಿಮಿಲರ್ ಎ ಬಿ ಸಿ ಡಿ ಈ 4 ಮಾಲಿಕ್ಯೂಲ್ ಕೊಟ್ಟಿರ್ತಾರೆ. ಇದರಲ್ಲಿ ಯಾವ ಥರ ಕೇಳ್ಬೋದು, ಫಾರ್ ಎಕ್ಸಾಂಪಲ್ ಇವೆರಡರಲ್ಲಿ ಎರಡರದ್ದು ಹೈಬ್ರಿಡೈಸೇಷನ್ ಸೇಮ್ ಇದೆ. ಸೊ ಅದನ್ನು ನೀವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಅದರಲ್ಲಿ ಯಾವುದೋ ಎರಡು ಸೇಮ್ ಹೈಬ್ರಿಡೈಸೇಷನ್ ಇದ್ದಾವೆ, ಎ ಬಿನ ಅಥವಾ ಬಿ ಸಿನ, ಎ ಬಿ ಸಿನ ಅಥವಾ ಎ ಬಿ ಸಿ ಡಿನ ಆ ಥರ. ಅಥವಾ ಇನ್ನೇನು ಕೇಳ್ತಾರೆ, ಯಾವೆರಡು ಮಾಲಿಕ್ಯೂಲಲ್ಲಿ ಸೇಮ್ ನಂಬರ್ ಆಫ್ ಬಾಂಡ್ ಪೇರ್ ಇದ್ದಾವೆ ಅಂತ. ಸೊ ಎಲ್ಲಾದರೂ USPR ಥಿಯರಿ ಅಪ್ಲೈ ಮಾಡಬೇಕು. ಅದರಲ್ಲಿ ಬಾಂಡ್ ಪೇರ್ ಯಾವ್ದಾದ್ರು ಸೇಮ್ ಇದೆ ಅದನ್ನು ಎ ಬಿನ ಎ ಸಿನ, ಅಥವಾ ಲೋನ್ ಪೇರು ಸಿಮಿಲರ್ ಇದೆಯಾ ಅಥವಾ ಐಸೋಲೋಬಲ್ ಇದೆಯಾ ಅಂತ ಕೇಳ್ತಾರೆ. ಸೊ ಈ ರೀತಿ ಡಿಫ್ರೆಂಟಾಗಿ ಟ್ರಿಕ್ಕಿಯಾಗಿ ಕ್ವಶನ್ ಕೇಳ್ತಾರೆ. ನೀವು ಕ್ವಶನ್ ಅರ್ಥ ಮಾಡ್ಕೋಬೇಕು. ಕಂಪಲ್ಸರಿ KSET-ಅಲ್ಲಿ ಇದು 1 ರಿಂದ 2 ಕ್ವಶನ್ ಅಂದರೆ 4 ಮಾರ್ಕ್ಸಿಗೆ ಕನ್ಫರ್ಮ್ ಆಗಿರುತ್ತೆ. ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್. ಅಂದರೆ ಬಾಂಡ್ ಆರ್ಡರ್ ಎಷ್ಟಿದೆ ಅಂತ ನಾವು ಪಾಲಿ ಅಟಾಮಿಕ್ ಮಾಲಿಕ್ಯೂಲಲ್ಲಿ ಕ್ಯಾಲ್ಕುಲೇಟ್ ಮಾಡೋದು. ಸೊ ಈ ಬಾಂಡ್ ಆರ್ಡರ್ನ ನಾವು ಈ 2 ಫಾರ್ಮುಲಾ ಯೂಸ್ ಮಾಡಿಕೊಂಡು ಕಂಡುಹಿಡಿತೀವಿ. ಸೊ ಅಂದರೆ ಅಪ್ ಟು 14 ಎಲೆಕ್ಟ್ರಾನ್ಸ್, ಅಂದರೆ ಮಾಲಿಕ್ಯೂಲಲ್ಲಿ ಅಪ್ ಟು 14 ಎಲೆಕ್ಟ್ರಾನ್ಸ್ ಇದ್ದರೆ ಏನು ಮಾಡ್ತೀವಿ ನಾವು ಈ ಫಾರ್ಮುಲಾ ಹಾಕೊಂಡು ಯೂಸ್ ಮಾಡ್ತೀವಿ. ಅಂದರೆ ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s. ನೆಕ್ಸ್ಟು ಪೈ 2px, ಪೈ 2py. ಅಂದರೆ ಇವು ಸೇಮ್ ಎನರ್ಜಿಲಿ ಇರುತ್ತೆ, ಅದಕ್ಕೆ ನಾನು ಸೇಮ್ ಎನರ್ಜಿ ಈ ಥರ ಸಿಂಬಲ್ ಆಗಿ ಬರ್ತೀವಿ. ನೆಕ್ಸ್ಟು ಸಿಗ್ಮಾ 2pz. ಅಪ್ ಟು 14 ಎಲೆಕ್ಟ್ರಾನ್ ಇದ್ದರೆ ನಾವು ಈ ಫಾರ್ಮುಲಾ ಹಾಕಬೇಕು. ನೆಕ್ಸ್ಟ್ ಮೋರ್ ದ್ಯಾನ್ 14 ಎಲೆಕ್ಟ್ರಾನ್ಸ್ ಇದ್ದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಅಂದರೆ ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s, ಸಿಗ್ಮಾ 2pz. ನೆಕ್ಸ್ಟು ಪೈ 2px, ಪೈ 2py. ನೆಕ್ಸ್ಟು ಪೈ ಸ್ಟಾರ್ 2px, ಪೈ ಸ್ಟಾರ್ 2py ಮತ್ತು ಸಿಗ್ಮಾ ಸ್ಟಾರ್ 2pz. ಓಕೆನಾ? ಸೊ ಇಲ್ಲಿ ಈ ಮೋರ್ ದ್ಯಾನ್ 14 ಎಲೆಕ್ಟ್ರಾನ್ಸ್ ಇದ್ದರೆ ಈ ಫಾರ್ಮುಲಾ ಹಾಕಿ ನೀವು ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಈ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಇದೆ. ಏನು ಅಂದರೆ 1/2 ಆಫ್ ನಂಬರ್ ಆಫ್ ಬಾಂಡಿಂಗ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಮೈನಸ್ ನಂಬರ್ ಆಫ್ ಆ್ಯಂಟಿ ಬಾಂಡಿಂಗ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್. ಸೊ ಬಾಂಡಿಂಗ್ ಎಲೆಕ್ಟ್ರಾನ್ ಆರ್ಬಿಟಲ್ಸ್ ಅಂದರೆ ಸೊ ಇದು ಸಿಗ್ಮಾ ಏನಿದೆ ಅಂದರೆ ಎಕ್ಸೆಪ್ಟ್ ಸ್ಟಾರ್ ಇದೆಯಲ್ಲ ಅದು ಆ್ಯಂಟಿ ಬಾಂಡಿಂಗ್ ಆರ್ಬಿಟಲು, ಜಸ್ಟ್ ಸಿಗ್ಮಾ ಇದ್ದರೆ ಅದು ಬಾಂಡಿಂಗ್. ಲೈಕ್ ಅದೇ ಥರ ಪೈ ಇದ್ದರೆ ಅದು ಬಾಂಡಿಂಗು, ಪೈ ಸ್ಟಾರ್ ಇದ್ದರೆ ಆ್ಯಂಟಿ ಬಾಂಡಿಂಗ್. ಸೊ ಅದನ್ನು ಕೌಂಟ್ ಮಾಡಿ ಏನು ಮಾಡಬೇಕು, ಇಲ್ಲಿ ಬರೆದು ನೆಕ್ಸ್ಟು ಬೈ 2 ಇಂದ ಡಿವೈಡೆಡ್ ಬೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅದೇ ಬಾಂಡ್ ಆರ್ಡರ್. ಸೊ ಕೆಲವು ಪ್ರಾಬ್ಲಮ್ ತೊಗೊಂಡಿದ್ದೀನಿ, ಅದು ನೋಡ್ತಾ ಬರೋಣ. ಫಸ್ಟ್ ಒನ್ನು H2. ಸೊ ಇದರಲ್ಲಿ ಏನು ಮಾಡಬೇಕು, ಅಟಾಮಿಕ್ ನಂಬರ್ ತೆಗಬೇಕು. ಹೈಡ್ರೋಜನ್ ಎಷ್ಟು ಹೇಳಿ, ಅಟಾಮಿಕ್ ನಂಬರು 1. ಸೊ 2 ಹೈಡ್ರೋಜನ್ ಇರೋದ್ರಿಂದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು, 2 ಆಯಿತು. ಸೊ ಫಾರ್ಮುಲಾಗೆ ಫಸ್ಟು ಏನು ಮಾಡಬೇಕು, ಈ ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ಅಂದರೆ ಏನಾಯಿತು, ಸಿಗ್ಮಾ 1s2. ಅಂದರೆ ಏನಾಯಿತು, ಬಾಂಡಿಂಗ್ ಆರ್ಬಿಟಲಲ್ಲಿ ಏನಾಯಿತು 2 ಎಲೆಕ್ಟ್ರಾನ್ ಇದೆ. ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ 1/2. ಬಾಂಡಿಂಗ್ ಆರ್ಬಿಟಲಲ್ಲಿ ಎಷ್ಟಿದೆ, 2 ಇದೆ. ಆ್ಯಂಟಿ ಬಾಂಡಿಂಗಲ್ಲಿ 0 ಇದೆ. ಏನಾಯಿತು, 2 ಡಿವೈಡೆಡ್ ಬೈ 2 = 1. ಸೊ ಬಾಂಡ್ ಆರ್ಡರ್ = 1. ಬೇಕಾದ್ರೆ ನೋಡಿ H2 ಬಾಂಡಿಂಗ್ ಹಿಂಗಿರುತ್ತೆ ಕರೆಕ್ಟಾ. H2ನ ಈ ಥರನೂ ಬರೀಬೋದು. ಅಂದರೆ ಬಾಂಡ್ ಆರ್ಡರ್ ಏನು ಅಂದರೆ 1 ಅಂದರೆ ಒಂದೇ ಒಂದು ಬಾಂಡ್ ಇದೆ ಅಂತ. ಆಯಿತಾ? ಒಂದು ಗೊತ್ತಿರಬೇಕು ಏನಂದರೆ ಬಾಂಡ್ ಆರ್ಡರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಬಾಂಡ್ ಸ್ಟೆಬಿಲಿಟಿ ಅಥವಾ ಮಾಲಿಕ್ಯುಲರ್ ಸ್ಟೆಬಿಲಿಟಿ. ಸೊ ಬಾಂಡ್ ಆರ್ಡರ್ ಜಾಸ್ತಿ ಇದ್ದಷ್ಟು ಕೂಡ ಆ ಮಾಲಿಕ್ಯೂಲು ಅಥವಾ ಆ ಎಲಿಮೆಂಟು ಯಾವುದೇ ಇರ್ಬೋದು ಸ್ಟೇಬಲ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ H2+. ಸೊ ಅಂದರೆ H2ದು ಎಲೆಕ್ಟ್ರಾನ್ಸ್ ಎಷ್ಟು 2. ಅದರಲ್ಲಿ ಏನು ಮಾಡಿದ್ವಿ, 1 ಮೈನಸ್ ಮಾಡಿದ್ವಿ, ಯಾಕಂದರೆ ಪ್ಲಸ್ ಚಾರ್ಜ್ ಇದೆ. ಸೊ ಏನಾಯಿತು, ಟೋಟಲು 1 ಎಲೆಕ್ಟ್ರಾನ್ ಆಯಿತು. ಅದನ್ನು ಫಸ್ಟ್ ಇಲ್ಲಿ ಅಪ್ಲೈ ಮಾಡಿದ್ರೆ ಸಿಗ್ಮಾ 1s1. ಇಲ್ಲಿ ಬನ್ನಿ, ನೆಕ್ಸ್ಟ್ ಫಾರ್ಮುಲಾಗೆ ಅಪ್ಲೈ ಮಾಡಿ 1/2 ಆಫ್ ನಂಬರ್ ಆಫ್ ಬಾಂಡಿಂಗ್ ಆರ್ಬಿಟಲ್ ಎಲೆಕ್ಟ್ರಾನ್ ಎಷ್ಟಿದೆ, 1 ಇದೆ. ಆ್ಯಂಟಿ ಬಾಂಡಿಂಗ್ 0 ಇದೆ. ಸೊ 1/2 ಎಷ್ಟು 0.5. ಸೊ ಈ ಮಾಲಿಕ್ಯೂಲ್ದು ಏನಾಯಿತು, ಬಾಂಡ್ ಆರ್ಡರು 0.5. ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಥರ್ಡ್ ಕ್ವಶನ್. ಸೊ ಥರ್ಡಲ್ಲಿ N2. ಸೊ ನೈಟ್ರೋಜನ್ದು ಅಟಾಮಿಕ್ ನಂಬರು 7, ಇನ್ನೊಂದು ನೈಟ್ರೋಜನ್ 7. ಸೊ 14. ಸೊ ಅಂದರೆ 14 ಅಪ್ ಟು 14 ಎಲೆಕ್ಟ್ರಾನ್ ಇರೋದ್ರಿಂದ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಯಾವ ಥರ ಫಿಲ್ ಮಾಡ್ಬೋದು ನೋಡಿ.
ಸೊ 2 electron 2 electron 2 electron 2 electron. ಸೊ ಫಸ್ಟ್ ಏನು ಮಾಡಬೇಕು, ಒಂದು ಎಲೆಕ್ಟ್ರಾನ್ನ ಫಿಲ್ ಮಾಡಬೇಕು. ನೆಕ್ಸ್ಟ್ 2 electron, ಇಲ್ಲಿ ಒಂದು, ಇಲ್ಲಿ ಸೆಕೆಂಡ್ 2 electron. ಸೊ ಇಲ್ಲಿ 2, ಸೊ 2 4 6 8 10 12 14. ಸೊ 14 electrons ಕರೆಕ್ಟಾಗಿ ಎಕ್ಸಾಕ್ಟ್ಲಿ 14 electrons ಆಯಿತು. ಆ ಫಾರ್ಮುಲಾಗೆ ಅಪ್ಲೈ ಮಾಡ್ಬೋದು. ಸೊ ಬಾಂಡ್ ಆರ್ಡರ್ ಬರೋದಾದರೆ 1/2 ಬಾಂಡಿಂಗಲ್ಲಿ ಎಷ್ಟಿದೆ, 2 4 6 8 10. ಸೊ 10 ಮೈನಸ್ ಆ್ಯಂಟಿ ಬಾಂಡಿಂಗಲ್ಲಿ ಎಷ್ಟು, 2 4 electrons. ಸೊ 1/2 ಇಂಟು, ಸೊ 10 minus 4 6. ಸೊ 6/2, ಸೊ 3 electron. 6/2 3. ಸೊ 3 ಬಾಂಡ್ ಆರ್ಡರ್ ಎಷ್ಟು, N2 3. ಸಿಮಿಲರ್ಲಿ N2 ಪ್ಲಸ್ ಅಂದರೆ 13 electron ಆಯಿತು. 13 electron ಅಂದರೆ ಅಪ್ ಟು ಇಲ್ಲಿವರೆಗೂ ಸೇಮ್ ಆಯಿತು. ಇಲ್ಲಿ ಇನ್ಸ್ಟೆಡ್ ಆಫ್ 2 electron ಬದಲು ಇಲ್ಲಿ 1 electron ಆಗ್ತದೆ. ಏನಾಗುತ್ತೆ ಅವಾಗ 1/2 10 minus 3 ಆಗುತ್ತೆ. ಏನಾಗುತ್ತೆ 1/2. ಸೊ 10 minus 3 7. ಸೊ 7/2 ಅಂದರೆ 3.5 ಆಯಿತು. ಬಾಂಡ್ ಆರ್ಡರ್ 3.5. ಸಿಮಿಲರ್ಲಿ CO ಆಗ್ಬೋದು, NO ಪ್ಲಸ್. ಸೊ N2 CN ಮೈನಸ್. ಬನ್ನಿ CN ಮೈನಸ್ ತೊಗೊಳ್ಳೋಣ. ಸೊ ಇವೆಲ್ಲ ಮೋರ್ ದೆನ್ 14 electron ಬರುತ್ತೆ. ಸಿಮಿಲರ್ಲಿ ಏನು ಮಾಡ್ತೀರಾ, ಮೋರ್ ದೆನ್ 14 electron ಬಂದರೆ ಏನು ಮಾಡ್ತಾರೆ, ಇದಕ್ಕೆ ಅಪ್ಲೈ ಮಾಡ್ತಾರೆ ಆ್ಯಸ್ ಇಟ್ ಈಸ್. ಬಾಂಡಿಂಗಲ್ಲಿ ಎಷ್ಟಿದೆ, ಆ್ಯಂಟಿ ಬಾಂಡಿಂಗ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡ್ತೀರಾ. ಬಾಂಡ್ ಆರ್ಡರ್ ಫಾರ್ಮುಲಾಗೆ ಅಪ್ಲೈ ಮಾಡ್ತೀರಾ. ಸೊ ಫೈನಲ್ ಎಷ್ಟು ಬರುತ್ತೆ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಇಲ್ಲಿ ಬನ್ನಿ ಯಾವಾಗಲೂ ಅಷ್ಟೇ. ಸೊ ಈ ಪೈ ಆರ್ಬಿಟಲ್ಗೆ ಒಂದು ಎಲೆಕ್ಟ್ರಾನ್ ಫಸ್ಟ್ ಫಿಲ್ ಮಾಡಬೇಕು, ಆಮೇಲೆ ಸೆಕೆಂಡ್ ಎಲೆಕ್ಟ್ರಾನ್ ಫಿಲ್ ಮಾಡಬೇಕು. ಇದು ನೆನಪಿರಲಿ, ಓಕೆನಾ. ಸೊ ಇದೇ ಕ್ವಶನಲ್ಲಿ ಇನ್ನೂ ಏನು ಕ್ವಶನ್ ಕೇಳ್ಬೋದು ಅಂದರೆ, ಸೊ ESR ಆಕ್ಟಿವ್ ಅಂದರೆ ESR ಆಕ್ಟಿವ್ ಅಥವಾ ಇನ್ಆಕ್ಟಿವ್ ಅಥವಾ ಡಯಾಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಏನು ಮಾಡ್ಬೇಕು ಅವಾಗ. ಸೊ ಈ ಎಲೆಕ್ಟ್ರಾನಲ್ಲಿ ಕಂಪ್ಲೀಟ್ಲಿ ಫಿಲ್ ಆಗಿದ್ರೆ ಏನು ಮಾಡಬೇಕು, ಅದು ಡಯಾಮ್ಯಾಗ್ನೆಟ್. ನಿಮಗೆ ಗೊತ್ತಿದೆ ಅಂದರೆ ಆರ್ಬಿಟಲ್ ಯಾವುದು ಕಂಪ್ಲೀಟ್ಲಿ ಅಂದರೆ ಪೇರ್ ಆಗಿರುತ್ತೆ. ಕಂಪ್ಲೀಟ್ಲಿ ಅಂದರೆ ಪೇರ್ ಆಗಿರೋದ್ರಿಂದ ಏನಾಗುತ್ತೆ ಡಯಾಮ್ಯಾಗ್ನೆಟಿಕ್. ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದರೆ ಅದು ಪ್ಯಾರಾಮ್ಯಾಗ್ನೆಟಿಕ್. ಎಷ್ಟು ಪ್ಲೇಸಲ್ಲಿ ಬನ್ನಿ, ಇಲ್ಲಿ 1 electron ಇದೆ, ಏನಾಯಿತು ಇದು 1 electron ಇರೋದ್ರಿಂದ ಪ್ಯಾರಾಮ್ಯಾಗ್ನೆಟಿಕ್ ಇದ್ದರೆ ESR ಆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಅದೇ ಇಲ್ಲಿ 2 electron ಇದೆ, 2 electron ಆಗಿರೋದ್ರಿಂದ ಡಯಾಮ್ಯಾಗ್ನೆಟಿಕ್, ಇದು ESR ಇನ್ಆಕ್ಟಿವ್. ಈ ಕ್ವಶನ್ ಕೇಳ್ಬೋದು, ESR ಆಕ್ಟಿವ್ ಆರ್ ಇನ್ಆಕ್ಟಿವ್, ಡಯಾಮ್ಯಾಗ್ನೆಟಿಕ್ ಆರ್ ಪ್ಯಾರಾಮ್ಯಾಗ್ನೆಟಿಕ್. ಸೊ ಇಷ್ಟೆಲ್ಲ ಕ್ವಶನ್ಸ್ನ ಇಲ್ಲಿ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು.